ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ಯಾ ರಾಶಿಯ ಪ್ರಿಯ ಆತ್ಮೀಯ ಮಿತ್ರರೇ, ಈ ಒಂದು ಕ್ಷಣದಲ್ಲಿ ನೀವು ಕೇಳುತ್ತಿರುವ ಮಾತುಗಳು ಸಾಮಾನ್ಯ ಸಲಹೆಗಳು ಅಲ್ಲ. ಇದು ನಿಮ್ಮ ಮುಂದಿನ ಜೀವನದ ರಹಸ್ಯ ಬಾಗಿಲು ತೆರೆಯುವ ದೈವಿಕ ಸೂಚನೆಗಳು. ಅನೇಕ ವರ್ಷಗಳಿಂದ ನೀವು ಅನುಭವಿಸಿದ ಅಂತರಂಗದ ಒತ್ತಡ, ಮನಸ್ಸಿನಲ್ಲೇ ಹೊತ್ತೊಯ್ಯುತ್ತಿದ್ದ ನೋವು, ಯಾರೂ ಅರ್ಥ ಮಾಡಿಕೊಳ್ಳದ ವಿಚಿತ್ರ ಹೋರಾಟ, ಇವು ಎಲ್ಲವೂ ಕೂಡ ಈಗ ನಿಧಾನವಾಗಿ ದೂರ ಆಗುತ್ತೆ. ಬ್ರಹ್ಮಾಂಡದ ಶಕ್ತಿಗಳು, ಗ್ರಹಗಳ ಚಲನವಲನ, ನಕ್ಷತ್ರಗಳ ಹಾದಿ ಇವೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಹೊಸ ಮಾರ್ಗಗಳನ್ನು ಸೃಷ್ಟಿಸುವ ರೀತಿಯಲ್ಲಿ ಸರಿಹೊಂದುತ್ತೆ. ನೀವು ಕಳೆದ ದಿನಗಳಲ್ಲಿ ರಾತ್ರಿ ಇಡೀ ಯೋಚಿಸಿ ಮಾಡಿಕೊಂಡ ನಿರ್ಧಾರಗಳು, ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ಮಾಡಿದ ಮೌನ ತ್ಯಾಗಗಳು, ಯಾರಿಗೂ ಹೇಳದಿರುವ ಚಿಕ್ಕ ಚಿಕ್ಕ ಭಯಗಳು, ಇವುಗಳ ಫಲಿತಾಂಶ ಇನ್ನೂ ತೆರೆದುಕೊಳ್ಳುತ್ತೆ. ಈ ಡಿಸೆಂಬರ್ ತಿಂಗಳು ಕನ್ಯಾ ರಾಶಿಗೆ ವಿಶೇಷ. ಯಾಕೆಂದರೆ ಈ ತಿಂಗಳು ವಿ ಅಕ್ಷರದಿಂದ ಹೆಸರು ಆರಂಭವಾಗುವ ಒಬ್ಬ ವಿಶೇಷ ವ್ಯಕ್ತಿ ನಿಮ್ಮ ಬದುಕಿನ ದಿಕ್ಕನ್ನು ಬದಲಾಯಿಸೋದಕ್ಕೆ ಬರ್ತಾ ಇದ್ದಾರೆ. ಅವರ ಆಗಮನ ನಿಮ್ಮ ಜೀವನದಲ್ಲಿ ಹೊಸ ತಿರುವಿನಂತೆ ಕಾಣುತ್ತೆ. ಅವರು ನಿಮ್ಮ ಮನಸ್ಸಿನಲ್ಲಿ ದುಂಬಿಯಾದ ಒಂದು ಕ್ಲೌಡನ್ನು ಚಿತ್ರಿಸಿ ಬೆಳಕಿನ ಕಿರಣ ತರವಲ್ಲ ಆತ್ಮ ಸಂಬಂಧವನ್ನು ಹೊಂದಿರ್ತಾರೆ. ಅವರಿಗೆ ನೀವು ಹಂಚಿಕೊಳ್ಳುವ ಒಂದು ಮಾತು ನಿಮ್ಮ ಗೊಂದಲಕ್ಕೆ ಪರಿಹಾರವಾಗಬಹುದು. ನಿಮಗೆ ಅವರು ನೀಡುವ ಒಂದು ಸಲಹೆ ನಿಮ್ಮ ಕಣ್ಮುಂದೆ ದಾರಿ ಬೆಳಕಾಗುವಂತೆ ಮಾಡಬಹುದು. ಕೆಲವರು ಇವರನ್ನು ಈಗಾಗಲೇ ಪರಿಚಯ ಮಾಡಿಕೊಂಡಿರಬಹುದು, ಕೆಲವರಿಗೆ ಹೊಸದಾಗಿ ಪರಿಚಯ ಆಗಬಹುದು. ಆದರೂ ಹಿಂದೆಂದೂ ಇವರ ಸಾನ್ನಿಧ್ಯ ನಿಮಗೆ ಈ ಮಟ್ಟದ ಬದಲಾವಣೆ ತರಲಿಲ್ಲ. ಈ ಬಾರಿ ಅವರ ಪಾತ್ರ ಮಹತ್ತರವಾಗಿರುತ್ತೆ. ಇದಲ್ಲದೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಸುತ್ತಲೇ ಒಂದು ಓಡಾಡ್ತಿರುವ ನಗುಮುಖದ ಹಿಂದೆ ಬೇರೆ ಉದ್ದೇಶ ಹೊಂದಿರುವ ಒಬ್ಬ ವ್ಯಕ್ತಿಯ ನಿಜ ಸ್ವರೂಪ ಅಂತಿಮವಾಗಿ ಹೊರಬೀಳುತ್ತೆ. ನೀವು ಒಬ್ಬರನ್ನ ಅಪಾರ ವಿಶ್ವಾಸದಿಂದ ನಂಬಿದ್ರೂ ಕೂಡ ಅವರು ನಿಮ್ಮ ಮೇಲೆ ಕಪಟ ನೋಟವಿಟ್ಟು ಮತ್ತು ನಿಮಗೆ ಹಿಂದುಗಡೆ ತಪ್ಪು ಕಲ್ಪನೆಗಳನ್ನು ಹಬ್ಬಿಸ್ತಾ ಇರ್ತಾರೆ. ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ. ನಿಮ್ಮ ಮುಂದೆ ಒಳ್ಳೆಯವ್ರ ಥರ ನಾಟಕ ಮಾಡ್ತಿರ್ತಾರೆ. ಅದೆಲ್ಲವೂ ಕೂಡ ಬಹಿರಂಗ ಆಗುತ್ತೆ. ಅವರೊಂದಿಗೆ ಇರುವ ಬಾಂಧವ್ಯ ಸುಳ್ಳು ಅಂತ ನಿಮಗೆ ಪಕ್ಕ ಅರಿವಾಗುತ್ತೆ. ಎಷ್ಟೋ ದಿನಗಳು ನೀವು ನಾನೇ ತಪ್ಪಾಗಿ ಯೋಚಿಸಿದ್ನಾ ಅಂತ ಎಂಬ ಪ್ರಶ್ನೆ ನೀವು ಕೇಳ್ಕೊಂಡಿದ್ರು ಕೂಡ ಈಗ ಗ್ರಹಗಳ ಶಕ್ತಿ ನಿಮ್ಮ ಕಣ್ಣನ್ನು ತೆರೆಸುತ್ತೆ. ಕನ್ಯಾ ರಾಶಿಯವರ ಸ್ವಭಾವ ಬಗ್ಗೆ ಹೇಳೋದಾದರೆ, ನೀವು ಪ್ರಕೃತಿಯಿಂದಲೇ ಜಾಣರು, ಸೂಕ್ಷ್ಮವಾಗಿ ನೋಡಬಲ್ಲರು. ಎಲ್ಲರೂ ನೋಡುವುದನ್ನು ನೀವು ನೋಡೋದಿಲ್ಲ. ನೀವು ನೋಡ್ತಾ ಇರೋದನ್ನ ನೀವು ಅರ್ಥ ಮಾಡಿಕೊಳ್ತಾರೆ. ಮನಸ್ಸಿನ ಒಳಗಿನ ಒಂದು ಸಣ್ಣ ಚಲನವನ್ನು ಕೂಡ ನಿಮ್ಮ ನೋಟಕ್ಕೆ ತಪ್ಪೋದಕ್ಕೆ ಆಗೋದಿಲ್ಲ. ನೀವು ಸೂಕ್ಷ್ಮ ದೃಷ್ಟಿ ಇಟ್ಟು ಎಲ್ಲವನ್ನು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳೋ ಒಂದು ದೂರದೃಷ್ಟಿ ಗುಣ ಕೂಡ ನಿಮಗೆ ಇರುತ್ತೆ. ಆದರೆ ಈ ತೀಕ್ಷ್ಣತೆ ನಿಮ್ಮೊಳಗೆ ಒಂದು ದೊಡ್ಡ ಶಕ್ತಿ ಕೂಡ ಹೌದು, ಒಂದು ದೊಡ್ಡ ದುರ್ಬಲತೆ ಕೂಡ ಹೌದು ಅಂತಾನೆ ಹೇಳ್ಬಹುದು. ಕಾರಣ, ನೀವು ಪ್ರತಿಯೊಂದು ವಿಷಯಕ್ಕೂ ಹೆಚ್ಚು ಯೋಚನೆ ಮಾಡ್ತಿರ್ತೀರಿ. ಒಂದು ಪುಟ್ಟ ಘಟನೆಗೂ ಕೂಡ ಅನೇಕ ಅರ್ಥಗಳನ್ನು ನೀವು ಹುಡುಕ್ತಾ ಇರ್ತೀರ. ಮಧ್ಯರಾತ್ರಿ ತನಕ ಯೋಚನೆ ಮಾಡ್ತಾ ಕೂತ್ಕೊಂತೀರ. ಇದರಿಂದ ಕೆಲವೊಮ್ಮೆ ಮನಸ್ಸು ಶಾಂತಿಯನ್ನು ಕಳ್ಕೊಂಡ್ಬಿಡುತ್ತೆ. ಆದರೆ ಸಮಸ್ಯೆ ಎದುರಾದಾಗ ನೀವು ತೋರಿಸುವ ಒಂದು ಶಾಂತಿ, ನಿರ್ಧಾರ, ತಾಳ್ಮೆ ಇವು ನಿಮಗೆ ಹೊಂದಿರುವ ವಿಶೇಷ ವರ. ಇನ್ನು ಕನ್ಯಾ ರಾಶಿಯವರೊಂದಿಗೆ ಸಾಮಾನ್ಯವಾಗಿ ಜಗಳ, ವಿರೋಧ, ಅಸಹ್ಯತೆ ಕಾಣಿಸಿಕೊಳ್ಳುವವರು ಎ ಲೆಟರು, ಎಲ್ ಲೆಟರು, ಎಂ ಲೆಟರ್ ಈ 3 ಅಕ್ಷರಗಳಿಂದ ಹೆಸರು ಆರಂಭವಾಗಿ ಇರುವವರು. ಇವರ ಜೊತೆ ನೀವು ಮಾತನಾಡಬೇಕಾದ್ರೆ ನಿಮಗೆ ಅಸಹನೆ, ಒತ್ತಡ, ತಳಮಳ ಇವೆಲ್ಲವೂ ಕೂಡ ಅನುಭವ ಆಗಿರಬಹುದು. ಕಾರಣ, ಇವರ ವ್ಯಕ್ತಿತ್ವ ಶಬ್ದ ಪ್ರಬಲ. ಅಂದರೆ ಅವರು ತಮ್ಮ ಅಭಿಪ್ರಾಯವನ್ನು ತಳ್ಳಲು ಬಿಡೋದಿಲ್ಲ. ಅವರು ತಮ್ಮ ತಪ್ಪನ್ನು ಒಪ್ಕೊಳ್ಳೋದಿಲ್ಲ. ನೀವು ಹೇಳುವ ಬುದ್ಧಿಪೂರ್ಣ ಮಾತು ಅವರಿಗೆ ಇಷ್ಟ ಆಗೋದಿಲ್ಲ. ಇವರಲ್ಲಿ ಕೆಲವರು ಅತಿಯಾಗಿ ಗರ್ವ, ಸ್ವಾರ್ಥ ಮತ್ತು ಹೊರಗಿನಿಂದ ಒಳ್ಳೆಯವರಂತೆ ತೋರಿಸಿಕೊಂಡ್ರೂ ಕೂಡ ಒಳಗೆ ಬೇರೆ ಉದ್ದೇಶ ಇರಬಹುದು. ಹಾಗಾಗಿ ಇವರ ಎದುರು ನಿಮ್ಮ ಹೃದಯದ ಒಂದು ಸೀಕ್ರೆಟ್ ರಹಸ್ಯ ಏನಿದೆ ಅದನ್ನು ಬಿಚ್ಕೊಡೋದಕ್ಕೆ ಹೋಗಬೇಡಿ. ಇನ್ನು ಅವರಿಗೆ ನಿಮ್ಮ ಮೇಲೇನೆ ಒಂದು ವೈರಿ ಕಟ್ಕೊಳ್ಳುವ ಸಾಧ್ಯತೆ ಇರೋದ್ರಿಂದ ನೀವು ಅವ್ರ ಹತ್ರ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಒಳ್ಳೆಯದು. ಜಸ್ಟ್ ಹಾಯ್ ಬಾಯ್ ಇದ್ರೆ ಅಂತೂ ತುಂಬ ಒಳ್ಳೆಯದು. ವಿರೋಧವಾಗಿ VUKS ಅಕ್ಷರಗಳಿಂದ ಹೆಸರು ಆರಂಭವಾಗಿರುವ ನಿಮ್ಮ ಬದುಕಿಗೆ ನಿಜವಾದ ಒಂದು ಆಶೀರ್ವಾದ ಇವ್ರ ಜೊತೆ
ನಿಮಗೆ ಮಾತನಾಡಿದಾಗ ಮನಸ್ಸು ಹಗುರ ಆಗುತ್ತೆ. ನಿಮ್ಮ ಮಾತನ್ನು ಮನಸಾರೆ ಕೇಳ್ತಾರೆ. ನಿಮ್ಮ ಗುರಿಗಳನ್ನು ಗಂಭೀರವಾಗಿ ಪರಿಗಣಿಸ್ತಾರೆ. ಇವರಲ್ಲಿ ಕೆಲವು ವ್ಯಕ್ತಿಗಳ ಭವಿಷ್ಯದಲ್ಲಿ ನಿಮ್ಮ ಯಶಸ್ಸಿನ ಪ್ರಮುಖ ಕಾರಣ ಕೂಡ ಆಗಬಹುದು. ಇನ್ನು ವಿಶೇಷವಾಗಿ ಕೆ ಅಕ್ಷರದವರು ನೀಡುವ ಒಂದು ಮಾರ್ಗದರ್ಶನ ಏನಿದೆ ಅದು ನಿಮ್ಮನ್ನು ಅಸಾಧ್ಯ ಅಂದುಕೊಂಡಂಥ ಗುರಿನೂ ಕೂಡ ತಲಿಸ್ಬಿಡುತ್ತೆ. ಇನ್ನು ಕನ್ಯಾ ರಾಶಿಯವರೇ, ಈ ತಿಂಗಳು ನಿಮ್ಮ ಜೀವನದ ಒಂದು ಹೊಸ ಅಧ್ಯಾಯನಕ್ಕೆ ನಾಂದಿ. ದೈವಿಕ ಶಕ್ತಿ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಸಂದೇಶ ಕಳಿಸ್ತಾ ಇದೆ. ಹಳೆಯ ನೋವಿಂದ ಹೊರಗೆ ಬಂದ್ಬಿಡು. ನಿನ್ನ ಆತ್ಮದ ಬೆಳಕು ಈಗ ಗಾಢವಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಕತ್ತಲೆಯೇ ಹೆಚ್ಚು ನಿಮಗೆ ಅಂತ ಅನಿಸಿದ್ರು ಕೂಡ ಬೆಳಕು ಬರ್ತಾ ಇದೆ. ಬೆಳಕು ಹತ್ರ ಆಗ್ತಾ ಇದೆ. ನಿಮ್ಮ ಪ್ರಯತ್ನ, ನಿಮ್ಮ ಹೃದಯದ ಶುದ್ಧತೆ, ನಿಮ್ಮ ತಾಳ್ಮೆ, ಆಲ್ ದೀಸ್ ವಿಲ್ ಫೈನಲಿ ಬ್ರಿಂಗ್ ಯು ದ ರಿವಾರ್ಡ್ ಯು ಟ್ರೂಲಿ ಡಿಸರ್ವ್. ಇಂದಿನಿಂದ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಪ್ರತಿಯೊಂದು ಕ್ಷಣವೂ ನಿಮ್ಮ ಒಳಗಿನ ಶಕ್ತಿಯನ್ನು ಹೊರತೆಗೆದು ಹೊಸ ಉನ್ನತಿಗೆ ಕರೆದೊಯ್ಯುವಂಥ ಪ್ಲೇಸ್ ಆಗುತ್ತೆ. ನಿಮ್ಮನ್ನೇ ನೀವು ಅರಿತುಕೊಳ್ಳುವ ಹೊಸ ಬಲವನ್ನು ಅನುಭವಿಸುವ, ನಿಮ್ಮದೇ ಜೀವನಕ್ಕೆ ನೀವೇ ನಾಯಕನಾಗುವ ಕಾಲ ಆರಂಭವಾಗ್ತಾ ಇದೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಲೈಕ್ ಮಾಡೋದನ್ನು ಮಾತ್ರ ಯಾವತ್ತೂ ಮರಿಬೇಡಿ, ಏಕೆಂದರೆ ಲೈಕ್ ಮಾಡೋದ್ರಿಂದ ಈ ರಾಶಿಯ ಎಲ್ಲರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹಾರೈಸಿ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.